ಹಾಯ್ ಹಲೋ ಫ್ರೆಂಡ್ಸ್, ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ನಾನು ಇವತ್ತು KPC ಅವರು ನಡೆಸುವಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಗೆ ತೋರಿಸೋಕೆ ಬಂದಿದ್ದೀನಿ. ಅದು ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಪ್ರಶ್ನೆಗಳು ಬರ್ತವೋ, ಯಾವ ಪ್ಯಾಟ್ರನ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಿಮ್ಗೆ ಒಂಚೂರು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ. KPSC ಅವರು ನಡೆಸುವಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ನಾವು ಬರೆಯೋದಿರುತ್ತೆ. ಇದರಲ್ಲಿ ಪ್ರಶ್ನೆಗಳಿರ್ತಾವೆ, ಅದಕ್ಕೆ ನಾವು ಆನ್ಸರನ್ನು, ವಿವರಣಾತ್ಮಕ ಉತ್ತರವನ್ನು ನಾವು ಬರಿಬೇಕಾಗತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ್ತಾರೆ, ನಾವು ಏನೇನು ಅನುಸರಿಸಬೇಕು ಅನ್ನೋದನ್ನು, ಅದನ್ನು ನೀಟಾಗಿ ಓದ್ಕೊಂಡು ನೋಡಿ ಇಲ್ಲಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟು ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಸಹ ನಾವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲಿ A ಸೆಕ್ಷನ್ ಅಂತ ಇರುತ್ತೆ ಮತ್ತು B ಸೆಕ್ಷನ್ ಅಂತ ಇರುತ್ತೆ. ವಿಭಾಗ A ಮತ್ತು ವಿಭಾಗ B ಅಂತ ಇರುತ್ತೆ. ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ನಾವು ನೀಟಾಗಿ ಓದ್ಕೋಬೇಕಾಗತ್ತೆ. ಸ್ವಲ್ಪ ಓದ್ಕೊಂಡು ಮತ್ತೆ ನಾವು ಆನ್ಸರನ್ನು ಬರೆಯೋದು ಉತ್ತಮ. ಅದನ್ನೇ ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ನೋಡಿ, ಫಸ್ಟ್ ಸೆಕ್ಷನ್ನು ವಿಭಾಗ ಅ, ಪ್ರಶ್ನೆ 1, ರೈತರ ಸಮಸ್ಯೆಗಳು. ಪ್ರಶ್ನೆ 1ರಲ್ಲಿ ಏನು ಪ್ರಬಂಧ ಬರೆಯೋದಿರುತ್ತೆ, ಅದು ರೈತರ ಸಮಸ್ಯೆಗಳು. ಈ ಟಾಪಿಕ್ ಮೇಲೆ ನಾವು ಪ್ರಬಂಧವನ್ನು ಬರಿಬೇಕಾಗತ್ತೆ. ಇದು 25 ಮಾರ್ಕ್ಸಿಗೆ ಐತಿ. ನೋಡಿ ಫ್ರೆಂಡ್ಸ್, ಇದನ್ನು 25 ಮಾರ್ಕ್ಸಿಗೆ ನಾವು ಬರಿಬೇಕು. ಅದು 5 ಪೇಜ್ ಇರುತ್ತೆ. 5 ಪೇಜನ್ನು ಸಹ ನಾವು ಇಲ್ಲಿ ಬರಿಬೇಕಾಗತ್ತೆ. ಆದರೆ 300 ಪದಗಳಿಗೆ ಮೀರದಂತೆ ನಾವು ಇಲ್ಲಿ ಬರಿಬೇಕಾಗತ್ತೆ. ನೀಟಾಗಿ ಪ್ರಬಂಧವನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬರಿಬೇಕು. ನೆಕ್ಸ್ಟು ಪ್ರಶ್ನೆ 2 ನೋಡಿ, ಕೆಳಗಿನ ಗದ್ಯ ಭಾಗವನ್ನು ಗಮನದಲ್ಲಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲೊಂದು ಗದ್ಯವನ್ನು ಕೊಟ್ಟಿರ್ತಾರೆ, ಗದ್ಯ ಭಾಗವನ್ನು, ಅದನ್ನು ನೀಟಾಗಿ ಓದ್ಕೋಬೇಕು ಫ್ರೆಂಡ್ಸ್. ಫಸ್ಟು ನೀಟಾಗಿ ಓದ್ಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಇಲ್ಲಿ ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದನ್ನು ನಾವು ನೀಟಾಗಿ ಉತ್ತರಗಳನ್ನು ಬರೀಬೇಕಾಗತ್ತೆ. ನಾವಿಲ್ಲಿ ಡಿಗ್ರಿಯಲ್ಲಿ 5 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಬರಿತಿದ್ವಿ ಫ್ರೆಂಡ್ಸ್, ಅದೇ ರೀತಿ ನಾವು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಕೆಳಗೆ 1 ಪೇಜ್ ಆನ್ಸರ್ ಜಾಗ ಕೊಟ್ಟಿರ್ತಾರಲ್ಲ, ನಾವು ಅಷ್ಟು ಬರಿಬೇಕಂತ ಏನಿಲ್ಲ. ಆ ಆನ್ಸರ್, ಸ್ಪೆಸಿಫಿಕ್ ಆನ್ಸರ್ಗೆ ಉತ್ತರ ಎಷ್ಟೈತಿ ಅಷ್ಟೇ ಬರೆದ್ರೆ ನಡಿತೈತಿ. ಅಷ್ಟು ಉದ್ದ ಕೊಟ್ಟಿರ್ತಾರೆ ಅಂತಂದು ಏನು ಬೇಕಾದ್ರೂ ಬರೆಯೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಅದರ ಉತ್ತರವನ್ನೇ ಮಾತ್ರ ಬರಿಬೇಕಾಗತ್ತೆ. ನೋಡಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಇದ್ದಾವಂತ. ನೆಕ್ಸ್ಟು ಸಂಕ್ಷಿಪ್ತ ಲೇಖನ. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸುಮಾರು 100 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ಓದಿಕೊಂಡು ಸಂಕ್ಷಿಪ್ತವಾಗಿ ಬರಿಬೇಕು. ಇಲ್ಲಿ ಒಂದು ಗದ್ಯ ಭಾಗ ಕೊಟ್ಟಾರೆ ನೋಡಿರಿ, ಇದನ್ನು ನೀಟಾಗಿ ಫಸ್ಟ್ ಓದ್ಕೊಂಡ್ಬಿಡ್ಬೇಕು. ಓದ್ಕೊಂಡಾದಮೇಲೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂಕ್ಷಿಪ್ತ ಲೇಖನಕ್ಕಾಗಿ ಸ್ಥಳ. ಇಲ್ಲಿ ನಾವು ಆ ಬಾಕ್ಸಲ್ಲಿದೆ ಅಲ್ಲ, ಅಲ್ಲೇ ನಾವು ಅದನ್ನು ಎಷ್ಟು ಚಿಕ್ಕದಾಗಿ ಮಾಡೋಕ್ಕಾಗುತ್ತೆ ಆ ಪ್ಯಾಸೇಜನ್ನು ಅಷ್ಟು ಚಿಕ್ಕದಾಗಿ ಮಾಡಿಕೊಂಡು ಸಂಕ್ಷಿಪ್ತವಾಗಿ ಇಲ್ಲಿ ಬರಿಬೇಕಾಗತ್ತೆ. ಬಾಕ್ಸಲ್ಲೇನ ಒಂದು ಪದ ಬರಿತೀವ, ಅಲ್ಲಿ ಬಾಕ್ಸಲ್ಲೇ ಬರಿಬೇಕು. ನೆಕ್ಸ್ಟ್ ಪದನ ನೆಕ್ಸ್ಟ್ ಬಾಕ್ಸಲ್ಲಿ, ಈ ರೀತಿಯಾಗಿ ಬರ್ಕೊಂಡು ನಾವು ಸಂಕ್ಷಿಪ್ತವಾಗಿ ಆ ಪ್ಯಾಸೇಜನ್ನು ಬರ್ಕೋಬೇಕಾಗತ್ತೆ. ಆಮೇಲೆ ಅಲ್ಲಿ ಎಷ್ಟು ಪದಗಳನ್ನು ಬರ್ದೀವಿ ಅನ್ನೋದನ್ನು ಸಹ ಇಲ್ಲಿ ಎಣಿಸ್ಕೊಂಡು ಇಲ್ಲಿ ಬರ್ಕೋಬೇಕಾಗತ್ತೆ. ಅಲ್ಲಿ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಬರೀಬೇಕು. ನೆಕ್ಸ್ಟು ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸೋದು. ಇದು 4ನೇ ಪ್ರಶ್ನೆ. ಒಂದು ಇಂಗ್ಲೀಷ್ನಲ್ಲಿ ಪ್ಯಾಸೇಜ್ ಕೊಟ್ಟಾರ, ಗದ್ಯ ಭಾಗವನ್ನು ಕೊಟ್ಟಾರ, ಇದನ್ನು ನಾವು ಕನ್ನಡಕ್ಕೆ ಭಾಷಾಂತರಿಸೋದು, ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ. ಸ್ವಲ್ಪ ಸರಳವಾಗಿರುತ್ತೆ, ನಾವು ಸರಳವಾಗಿ ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬಹುದು. ನೋಡಿ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಇಲ್ಲೇ ನಾವು ಅದರ ಕನ್ನಡ ಅರ್ಥವನ್ನು, ಕನ್ನಡ ಭಾಷಾಂತರವನ್ನು ನಾವು ಇಲ್ಲಿ ಬರೀಬಹುದು. ಇಷ್ಟು ಪೇಜ್ ಕೊಟ್ಟಾರ, ಇಷ್ಟು ಬರಿಬೇಕಂತೇನಿಲ್ಲ ಫ್ರೆಂಡ್ಸ್, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ, 5ನೇ ಪ್ರಶ್ನೆ, ಪತ್ರಲೇಖನ. ನೋಡಿ ಫ್ರೆಂಡ್, ನಿಮ್ಮನ್ನು ನೀವು XX ಎಂದು YY ಬಡಾವಣೆಯಲ್ಲಿ ZZZ ಸ್ಥಳದಲ್ಲಿ ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಾವು ಒಂದು
ಪತ್ರಲೇಖನವನ್ನು ಬರಿಬೇಕು. ಇಲ್ಲಿ ಯಾವುದೇ ರೀತಿಯಾದ ನಮ್ಮ ವೈಯಕ್ತಿಕ ಹೆಸರಾಗಲಿ ಸಹಿ ಆಗಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬರಿಬಾರ್ದು ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಪತ್ರಲೇಖನವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಟೈಮ್ ಇದ್ದಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಪೇಪರನ್ನು ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಪ್ರಶ್ನೆ 6, ಕೆಳಗಿನ ಗಾದೆ ಮಾತುಗಳ ಅರ್ಥ ಸ್ವಾರಸ್ಯವನ್ನು ವಿವರಿಸಿ. ಒಂದನೇ ಗಾದೆ ಮಾತು, ಕುಳಿತು ಉಣ್ಣುವವನಿಗೆ ಕುಡಿಕೆ ಹಣ್ಣು ಸಾಲದು. ನೆಕ್ಸ್ಟು ದೇಶ ಸುತ್ತು ಕೋಶ ಓದು. ಈ ರೀತಿಯಾಗಿ 2 ಗಾದೆ ಮಾತು ಕೊಟ್ಟಾರ, ಅವನ್ನು ವಿವರಿಸಬೇಕು. ನೆಕ್ಸ್ಟು ಪ್ರಶ್ನೆ 7, ನುಡಿಗಟ್ಟುಗಳ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ. ಮೊರೆ ಹೋಗು, ಈ ಪದದ ಅರ್ಥವನ್ನು ನಾವು ಫಸ್ಟ್ ಬರ್ಕೋಬೇಕು. ಮೊರೆ ಹೋಗು ಅಂದರೆ ಪ್ರಾರ್ಥನೆ ಮಾಡು, ಪ್ರಾರ್ಥಿಸು ಅಂತ ಅರ್ಥ. ಈ ಪ್ರಾರ್ಥಿಸನ್ನು ನಾವು ಅದರ ಅರ್ಥವನ್ನು ಫಸ್ಟ್ ಬರೆದು ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಈಗ ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು. ನಾವು ಹಾವನ್ನು ಕಂಡಾಗ ಕಾಲಿಗೆ ಬುದ್ಧಿ ಹೇಳಿದೆವು. ಈ ರೀತಿಯಾಗಿ ಅದನ್ನು ಸ್ವಂತ ವಾಕ್ಯದಲ್ಲಿ ಉತ್ತರಿಸಬೇಕು. ಈ ರೀತಿಯಾಗಿ 2 ಕೊಟ್ಟಿರ್ತಾರೆ. ನೆಕ್ಸ್ಟ್ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಕನ್ನಡದ ಮೊದಲ ಶಾಸನ ಯಾವುದು? ಹರಿಹರನು ಬರೆದ ಕಾವ್ಯದ ಹೆಸರೇನು? ಅಕ್ಕಮಹಾದೇವಿ ಅಂಕಿತ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಾರ, ಇವುಗಳಿಗೆ ನಾವು ಉತ್ತರಿಸಬೇಕು. ಇಲ್ಲಿ ತತ್ಸಮ ತದ್ಭವ ರೂಪಗಳನ್ನು ಬರೀಬೇಕು. ವಿದ್ಯೆ, ತ್ಯಾಗ, ಬ್ರಹ್ಮ, ಯಾತ್ರೆ, ಸಹಸ್ರ ಈ ರೀತಿಯಾಗಿರುವಂತಹ ತತ್ಸಮ ತದ್ಭವ ಕೊಟ್ಟಾರ. ನೆಕ್ಸ್ಟು ಬಿಡಿಸಿ ಬರೆಯಿರಿ. ಕೆಳಗಿನ ಪದಗಳನ್ನು ಅವನ್ನ ಬಿಡಿಸಿ ಬರಬೇಕು. ಇವುಗಳನ್ನು ಕೆಂಗಣ್ಣು ಇದನ್ನು ಬಿಡಿಸಬೇಕು. ನೋಡಿ, ಶಿವಾವಾಸ ಐತೆ, ಶಿವ ಪ್ಲಸ್ ಆವಾಸ ಶಿವಾವಾಸ. ಈ ರೀತಿಯಾಗಿ ನಾವು ಬಿಡಿಸಿ ಬರೀಬೇಕು. ಮುಂಬಾಗಿಲು, ಮುಂದಿನ ಪ್ಲಸ್ ಬಾಗಿಲು ಮುಂಬಾಗಿಲು. ಈ ರೀತಿಯಾಗಿ ನೆಕ್ಸ್ಟು ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ. ಈ ಪದಗಳಿಗೆ ನಾವು ಅರ್ಥವನ್ನು ಬರೀಬೇಕು. ಸಂಕುಲ, ರವ, ಆಮೇಲೆ ಕಡಲು, ನೆಕ್ಸ್ಟು ವದನ, ಆಮೇಲೆ ದಕ್ಷತೆ. ಹಿಂಗೆ 5 ಶಬ್ದಗಳು ಕೊಟ್ಟಿರ್ತಾರೆ, ಅವುಗಳ ಅರ್ಥ ಬರೀಬೇಕು. ನೆಕ್ಸ್ಟು ವಿರುದ್ಧಾರ್ಥಕ ಪದಗಳು. ಪುರಾತನ, ಉತ್ಸಾಹ, ವೀರ, ಪ್ರಕ್ಷುಬ್ಧ ಈ ರೀತಿಯಾಗಿರುವಂತಹ ಶಬ್ದಗಳಿಗೆ ವಿರುದ್ಧಾರ್ಥಕ ಪದವನ್ನು ಬರೀಬೇಕು. ಇದಿಷ್ಟು ನೋಡಿ ಪ್ರಶ್ನೆ ಪತ್ರಿಕೆ ಫ್ರೆಂಡ್ಸ್. ಇಷ್ಟನ್ನು ನಾವು ನೀಟಾಗಿ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ನಾವು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಪಾಸ್ ಮಾಡ್ಕೋಬೇಕು. ಈ ರೀತಿಯಾಗಿರುವಂತಹ ಪ್ಯಾಟ್ರನಲ್ಲಿ ನಮಗೆ ಕಡ್ಡಾಯ ಕನ್ನಡ ಪೇಪರನ್ನು ಕೊಟ್ಟಿರ್ತಾರೆ. ನಾವು 14ನೇ ತಾರೀಕಿಗೆ ಬರೆಯುವಂತಹ ಕಡ್ಡಾಯ ಕನ್ನಡ ಪೇಪರು ಸಹ ಇದೇ ರೀತಿ ಪ್ಯಾಟ್ರನನ್ನು ಹೊಂದಿರುತ್ತೆ. ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್